ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಗ್ರಾಮರ್ ಸರಣಿಯ 32ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಪ್ರತಿಯೊಂದಕ್ಕೂ ಒಂದು ಹೆಸರಿರತ್ತೆ, ಅದನ್ನೇ ನೌನ್ ಅಂತೀವಿ ಅಂತ ಕಲ್ತೆವು. ಆದ್ರೆ ನಾವು ಮಾತನಾಡುವಾಗ ರಾಹುಲ್ ಒಳ್ಳೆ ಹುಡುಗ, ರಾಹುಲ್ ಶಾಲೆಗೆ ಹೋಗ್ತಾನೆ, ರಾಹುಲ್ ಪಾಠ ಓದ್ತಾನೆ ಅಂತ ಪದೇ ಪದೇ ಹೆಸರು ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಇಲ್ಲಿ ರಾಹುಲ್ ಬದಲಿಗೆ ನಾವು ಅವನು ಅಂತ ಬಳಸಬೇಕು. ಇದನ್ನೇ ಇಂಗ್ಲಿಷ್ನಲ್ಲಿ ಪ್ರೊನೌನ್ಸ್ ಅಂತ ಕರಿತೀವಿ. ಪಾರ್ಟ್ 1 ಪ್ರಮುಖ ಸರ್ವನಾಮಗಳು, ಮೇನ್ ಪ್ರೊನೌನ್ಸ್. ಇಂಗ್ಲಿಷ್ನಲ್ಲಿ ನಾವು ಅತಿ ಹೆಚ್ಚು ಬಳಸುವ 7 ಮುಖ್ಯ ಪ್ರೊನೌನ್ಸ್ ಇಲ್ಲಿವೆ. ಇವುಗಳನ್ನ ಕಂಠಪಾಠ ಮಾಡೋದು ತುಂಬಾ ಮುಖ್ಯ. ಐ ನಾನು, ನಮ್ಮ ಬಗ್ಗೆ ಹೇಳಲು. ಯು ನೀನು ಅಥವಾ ನೀವು, ಎದುರಿಗಿರುವವರ ಬಗ್ಗೆ. ಹಿ ಅವನು, ಗಂಡಸರ ಬಗ್ಗೆ. ಶಿ ಅವಳು, ಹೆಂಗಸರ ಬಗ್ಗೆ. ಇಟ್ ಅದು, ವಸ್ತು ಅಥವಾ ಪ್ರಾಣಿಗಳ ಬಗ್ಗೆ. ವಿ ನಾವು, ಒಂದಕ್ಕಿಂತ ಹೆಚ್ಚು ಜನ ಇದ್ದಾಗ. ದೇ ಅವರು, ಬೇರೆಯವರ ಗುಂಪಿನ ಬಗ್ಗೆ. ಪಾರ್ಟ್ 2 ವಾಕ್ಯಗಳಲ್ಲಿ ಬದಲಾವಣೆ. ಎಕ್ಸಾಂಪಲ್ಸ್. ಹೆಸರನ್ನ ತೆಗೆದು ಪ್ರೊನೌನ್ ಹೇಗೆ ಸೇರಿಸಬೇಕು ಅಂತ ಈ ಉದಾಹರಣೆಗಳ ಮೂಲಕ ನೋಡಿ. ಬದಲಾವಣೆ 1, ರಾಣಿ ಇಸ್ ಅ ಟೀಚರ್, ಶಿ ಇಸ್ ಅ ಟೀಚರ್. ಬದಲಾವಣೆ 2, ರಾಹುಲ್ ಇಸ್ ಹ್ಯಾಪಿ, ಹಿ ಇಸ್ ಹ್ಯಾಪಿ. ಬದಲಾವಣೆ 3, ದ ಡಾಗ್ ಇಸ್ ಬಾರ್ಕಿಂಗ್, ಇಟ್ ಈಸ್ ಬಾರ್ಕಿಂಗ್. ಬದಲಾವಣೆ 4, ರವಿ ಅಂಡ್ ಐ ಆರ್ ಫ್ರೆಂಡ್ಸ್, ವಿ ಆರ್ ಫ್ರೆಂಡ್ಸ್. ನಾನು ಮತ್ತು ರವಿ ಅಂದಾಗ ನಾವು ಆಗತ್ತೆ. ಪಾರ್ಟ್ 3 ಇಟ್ ಮತ್ತು ದೇ ನಡುವಿನ ವ್ಯತ್ಯಾಸ. ಒಂದು ಸಣ್ಣ ಟಿಪ್ಸ್ ನೆನ್ಪಿಡಿ. ಒಂದು ವಸ್ತು ಅಥವಾ ಪ್ರಾಣಿ ಇದ್ದರೆ ಇಟ್ ಬಳಸಿ. ಅದೇ ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ಪ್ರಾಣಿಗಳಿದ್ದರೆ ದೇ ಬಳಸಿ. ಉದಾಹರಣೆಗೆ, ದ ಬುಕ್ಸ್ ಆರ್ ಆನ್ ದ ಟೇಬಲ್ ಅಂದಾಗ ದೇ ಆರ್ ಆನ್ ದ ಟೇಬಲ್ ಅಂತ ಹೇಳಬೇಕು. ಸ್ನೇಹಿತರೆ, ಇವತ್ತು ನಾವು ಸರ್ವನಾಮಗಳ ಮೂಲ ವಿಷಯ ಕಲ್ತಿದ್ದೇವೆ. ಇವತ್ತಿನ ಹೋಂವರ್ಕ್ ಇಲ್ಲಿದೆ. ಮೈ ಮದರ್ ಇಸ್ ಅ ಕುಕ್. ಈ ವಾಕ್ಯದಲ್ಲಿ ಮೈ ಮದರ್ ಬದಲಿಗೆ ಯಾವ ಪ್ರೊನೌನ್ ಬಳಸಬೇಕು ಅದನ್ನ ಇಂಗ್ಲಿಷ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಾಳೆ ನಾವು ಕ್ರಿಯಾಪದಗಳ ಬಗ್ಗೆ ಕಲಿಯೋಣ. ಕ್ರಿಯಾಪದಗಳಿಲ್ಲದೆ ಯಾವುದೇ ವಾಕ್ಯ ಪೂರ್ಣವಾಗೋದಿಲ್ಲ. ನಾಳಿನ ಪಾಠ ಮಿಸ್ ಮಾಡಬೇಡಿ. ಧನ್ಯವಾದಗಳು. ಕ್ವಿಕ್ ರೆಫರೆನ್ಸ್ ಟೇಬಲ್.